ಗಡ ಊರಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಹೊಸ ವರ್ಷ ಆದಾಗಿಂದ ಒಬ್ರು ಕಾಣಿಸ್ತಾ ಇಲ್ಲಪ್ಪ. ಎಲ್ಲ ಎಲ್ಲಿ ಸೆಟ್ ಆದ್ರೆ ಏನೋ ಹುಡುಕ ಸಾಕಾಯ್ತು. ಈ ಕೆಂಚಪ್ಪ ಕರಿಯಪ್ಪ ಕೊಟ್ರೆ ಯಾರು ಕಾಣಿಸ್ತಾ ಇಲ್ಲ. ಈಶ್ವರಣ್ಣ, ಯಾರು ಕಾಣಿಸ್ತಾ ಇಲ್ಲ. ಹೌದು, ನೀವು ಹೇಳಂಗೆ ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಫುಲ್ ಹೊಸ ವರ್ಷದ ಪಾರ್ಟಿ ಮಾಡಿ ಎಲ್ಲ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಹಂಗಾಗಿ ಯಾರು ಕಾಣಿಸ್ತಾ ಇಲ್ಲ. ಇಲ್ಲಾಂದ್ರೆ ಊರಲ್ಲಿ ಜಿಗಿ ಬಿಗಿ ಅನ್ನೋರು. ಓಹ್ ಸಾಹೇಬ್ರೆ, ಬಂದ್ಬಿಟ್ರೆ ಇವತ್ತು? ಏನು ಇವತ್ತು ಅಂಗಡಿ ಓಪನ್ ಮಾಡಿದ್ವ ನೀವು ಇವತ್ತು? ಭಾಳ ಜೋರಾಗಿ ಓಡಾಡ್ಕೊಂಡ್ ಬಂದ್ರೆ ಅಲ್ಲಿಂದ ನಾನು ನೋಡ್ಕೊಂಡೇ ಬಂದೆ. ಭಾಳ ಜೋರಾಗಿ ಬಂದ್ರಲ್ಲ ಇಲ್ಲಿಗೆ. ಹೊಸಾಗಿ ವರ್ಷ ಆದಾಗಿಂದ ನಮ್ಮದು ಕರಿಯಬ್ಬ ಅಣ್ಣ ಇದಾರಲ್ಲ, ಎಲ್ಗೂ ಕಾಣಿಸ್ಕೊಂತಾನೆ ಇಲ್ಲ. ಕೊಟ್ರೇಶ್ ಅಣ್ಣದು ಅಷ್ಟೇ, ಕಾಣಿಸ್ಕೊತಾನೆ ಇಲ್ಲ. ಹಂಗಾಗಿ ಹಿಂಗೆ ಅಡ್ಡಾಡ್ಕೊಂಡು ಎಲ್ಲಿದ್ದಾರೆ ಮಾತಾಡ್ಸ್ಕೊಂಡು ಬರೋಣ ಅಂತೇಳಿ ಬಂದಿದ್ದೀವಿ. ಇವತ್ತು ಶುಕ್ರಗೆ ವಾರ ಅಲ್ವಾ, ಇವತ್ತು ನಮ್ಮದು ನಮಾಜ್ಗೆ ಮಾಡಬೇಕು. ಹಾಗಾಗಿ ಇವತ್ತು ನಾವು ಅಂಗಡಿದು ರಜಾ ಮಾಡಿದ್ದಾರೆ. ಇರ್ಲಿ ಬಿಡ್ರಿ ಸಾಹೇಬ್ರೆ, ಇರ್ಲಿ ಬಿಡ್ರಿ. ದೇವ್ರ ಮೇಲೆ ಭಕ್ತಿ ಇರೋದು ನಿಮ್ಗೆ ಭಾಳ ಒಳ್ಳೇದೇ. ದೇವ್ರು ಯಾವತ್ತಿದ್ರು ಕಾಪಾಡ್ತಾನೆ, ಎಲ್ಲರಿಗೂ ಒಳ್ಳೇದೇ ಮಾಡ್ತಾನೆ. ಭಕ್ತಿ ಶ್ರದ್ಧೆ ಮುಖ್ಯ. ಹ್ಞೂ ಕಣ್ರಿ ಈಶ್ವರಣ್ಣ, ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ, 100ಕ್ಕೆ 1 ಮಾತು. ಈ ಕರಿಯಪ್ಪಣ್ಣವರು ಮತ್ತೆ ಈ ಕೊಟ್ರೇಶಿ, ಸುರೇಶ್, ಈ ಕೆಂಚಪ್ಪಣ್ಣವರೆಲ್ಲ ಕಾಣಿಸಿಲ್ಲ ಅಂತಂದ್ರೆ ನನಗನ್ಸಿದ ಪ್ರಕಾರ ಬಹುಶಃ ತೋಟದಾಗೆಲ್ಲ ಸೆಟ್ಲ್ ಆಗಿರ್ಬೇಕು ಇವರು ಅಂತ. ಪಾರ್ಟಿ ಗಿಟಿ ಮಾಡ್ಕೊಂಡು ಸೆಟ್ಲ್ ಆಗಿರ್ಬೇಕು ಅಂತೀನಿ ನಾನು. ಇರ್ಬೋದು. ಇನ್ನು ಒಳ್ಳೆ ತಗೊಂಡಿದ್ದು ಇಳ್ದಿರಲ್ಲ. ಹಂಗಾಗಿ ಎಲ್ಲಾದ್ರೂ ಒಂದ್ ಕಡೆ ಸೆಟ್ಲ್ ಆಗ್ಬಿಟ್ಟಿರ್ತಾರೆ. ಮೈ ಮೇಲೆ ಜ್ಞಾನ ಆಯ್ತೋ ಇಲ್ವೋ, ಹಂಗಾಗಿ ಇಷ್ಟೊತ್ತಾದ್ರೂ ಕಾಣಿಸ್ಕೊಂಡಿರಲ್ಲ. ಇರ್ಲಿ ಬಿಟ್ಟಿರತ್ಲಾಗೆ, ಜ್ಞಾನ ಬಂದಾದ್ಮೇಲೆ ಅವ್ರು ಎದ್ದು ಮನೆಗೆ ಹೋಗ್ತಾರೆ, ಇಲ್ಲ ಸಿಗ್ತಾರೆ ನಮ್ಗೆ. ಹೌದು, ಯಾಕೆಂತಂದ್ರೆ ಇವು ಯಾವಾಗಲೂ ಒಬ್ಬೊಬ್ರಂತೂ ತಗೊಳಲ್ಲ, ಯಾವಾಗಲೂ ಗುಂಪಿಟ್ಕೊಂಡೆ ತಗೊಳ್ಳೋದು. ಗುಂಪಿಟ್ಕೊಂಡೆ ಪಾರ್ಟಿ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಕಾಲೇಜಲ್ಲಿ ಓದ್ಕೊಂಡು ಅದ್ಲಾಗೆ ಚೆನ್ನಾಗಿ ಪಾರ್ಟಿ ಮಾಡಿ ಒಂದು ಮಜಾ ಮಾಡ್ತಾರೆ. ಯಾವತ್ತಿಗೂ ಒಬ್ಬರೇ ಹೋಗಲ್ಲ. ಹೆಂಗ ಒಟ್ಟು ಚೆನ್ನಾಗಿರ್ಲಿ. ಹೊಸ ವರ್ಷ ಎಲ್ಲರಿಗೂ ಹೊಸದು ಒಳ್ಳೇದು ಮಾಡಲಿ. ಚೆನ್ನಾಗಿರ್ಲಿ ಬಿಡಪ್ಪ ಅದ್ಲಾಗೆ. ಸರಿ ಆಯಿತು. ಮತ್ತೆ ಸಂಜೆ ಸಿಗೋಣ ಬಿಡ್ರಿ ಅತ್ಲಾಗೆ. ಈಗ ಒಂಚೂರು ನನಗೆ ಟೌನ್ಗೆ ಹೋಗೋದೈತೆ, ಹೋಗ್ಬಿಟ್ಟು ಸಂಜೆ ಸಿಕ್ಕೋಣ ಬಿಡ್ರಿ ಅತ್ಲಾಗೆ. ಸಾಹೇಬ್ರೆ, ನಡೀರಿ ಮನೆ ಕಡೆ ಹೋಗೋಣ ಅತ್ಲಾಗೆ. ನಿಮ್ಗೂ ಏನಾರ ಕೆಲಸ ಇತ್ತು ಅಂತಂದ್ರೆ ಬೇಕಾದ್ರೆ ಹೋಗ್ರಿ, ನಾನು ನಮ್ಮ ಮನೆ ಕಡೆಗೆ ಹೋಗ್ತೀನಿ. ನಮ್ದು ಕರಿಯಪ್ಪಣ್ಣನ ಹುಡ್ಕೋದ್ರಲ್ಲಿ ಇದೆ. ಈ ವರ್ಷ, ಈ 2026 ಭಾಳ ಚೆನ್ನಾಗಾಯ್ತು. ಈ ವರ್ಷದ್ದು ವರ್ಷ ಪಾರ್ಟಿ ಭಾಳ ಚೆನ್ನಾಗೆ ಆಯಿತು. ರೇ ಕೆಂಚಪ್ಪರೇ, ಹೊಸ ವರ್ಷ ಯಾವಾಗಲೂ ಹೊಸದಾಗಿ ಚೆನ್ನಾಗಿ ಆಗೋದು. ಹೋಗ್ತಾನೆ ಸ್ವಲ್ಪ ಉಬ್ಬು ತಗ್ಗುಗಳು ಕಾಣೋದು. ಯಾಕೆಂದರೆ ಹೊಸ ವರ್ಷಕ್ಕೆ ಎಲ್ಲರೂ ಜೋಶಲ್ಲಿರ್ತೀವಿ, ಹುಮ್ಮಸ್ಸಲ್ಲಿರ್ತೀವಿ. ಹಂಗಾಗಿ ಸ್ಟಾರ್ಟಿಂಗ್ ಹೊಸ ವರ್ಷ ಚೆನ್ನಾಗೇ ಇರುತ್ತೆ. ಜನವರಿ ಕಳೆದು ಮಾರ್ಚಿಗೆ ಬತ್ತತ್ರ ಬರಲಿ, ಅವಾಗ ಒಂಚೂರು ಸೀರಿಯಸ್ ಆಗ್ತೀವಿ ನಾವೇ. ದುಬೈ ರಾಜಣ್ಣ, ದುಬೈ ರಾಜಣ್ಣ, ನೀವೇನೋ ನಿಮ್ಮ ಪಾಡಿಗೆ ಅದು ಇದು ಮಾತಾಡ್ಕೊಂತಿದ್ದೀರ. ನನಗೂ ಯಾಕೋ ನೆತ್ತಿಗೇರ್ಬಿಡೈತೆ. ಇವತ್ತು ಜಾಸ್ತಿ ಆಗ್ಬಿಡ್ತು. ಹೊಸ ವರ್ಷ 2026ಕ್ಕೆ ಈ ಪಾರ್ಟಿ ಸ್ವಲ್ಪ ಜಾಸ್ತಿನೇ ಆಗ್ಬಿಡ್ತಪ್ಪ. ನಾನು ಯಾವ ಜಾಗದಲ್ಲಿ ತಲೆ ಗಿಮ್ ಅಂತ ತಿರುಗ್ತೈತೆ. ಇದ್ಯಾವುದೋ ಹೊಸ ತಂದು ಕೊಟ್ಬಿಟ್ಟಿದ್ದೀರಾ, ನನ್ನ ಮಾತು ಕೇಳಲಿಲ್ಲ ನೀನು. ನಾನು ನನ್ನ ಬ್ರ್ಯಾಂಡ್ ತಂದ್ಕೊಡು ಅಂತಂದರೆ ಇದು ಯಾವುದೋ ದುಬೈದು ಅಂತ ಹೇಳ್ಬಿಟ್ಟು ತಂದು ಕೊಟ್ಬಿಟ್ಟಿದ್ಯಪ್ಪ. ತಲೆ ಗಿರಿಗಿಟ್ಲೈತೆ, ಗಿರಿ ತಿರುಗ್ತೈತೆ ಅತ್ಲಾಗೆ. ಈಗ ಕೊಟ್ರಿ ನೋಡು, ಅಯ್ಯಪ್ಪ, ಇದು ನನಗೂ ಪ್ರಪಂಚಕ್ಕೂ ಸಂಬಂಧ ಇಲ್ಲ ನನಗೆ. ಉಳ್ಕೊಂಬಿಟ್ಟದೇನೆ. ಕರಿಯಪ್ಪಣ್ಣ, ಕುತ್ಕೊಳ್ಳೋಣ ಅತ್ಲಾಗೆ. ಬರೀ ಲೋಕಲ್ಲು ಹೊಡೆದ್ಬಿಟ್ಟು ಲಿವರ್ಗಳನ್ನ ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟಿದ್ದೆ ನೀನು. ಈಗ ಒಂಚೂರು ಹೊರದೇಶದ್ದು ತಗೋಬೇಕು ನೀನು. ಇವಾಗ ಕೊಟ್ಟಿ ನೋಡು, ಇನ್ನು ಮುಂದೆ ಹಾಳಾಗಿರೋ ಲಿವರೆಲ್ಲ ನೆಟ್ಗಾಗ್ಬಿಡ್ತವೆ. ಆರೋಗ್ಯ ಸುಧಾರಿಸುತ್ತೆ ಸುಮ್ಮನೆ ಅತ್ಲಾಗೆ. ಸುಮ್ಮನೆ OT 90 ಎಲ್ಲ ಕುಡ್ಕೊಂಡು ಬದುಕನ್ನ ಹಾಳು ಮಾಡ್ಕೊಬೇಡ ನೀನು. ಯಾವಾಗಲೂ ಎಣ್ಣೆಗಳನ್ನ ಸ್ವಲ್ಪ ಬ್ರ್ಯಾಂಡೆಡಾಗಿ ಹೊಡೆಯೋದು ಕಲ್ತ್ಕೊಳ್ರಿ. ನೋಡು, ಅದು ಹೆಂಗೆ ತಗೋಬೇಕು ಅಂತಂದರೆ ಆ ಕೊಟ್ರೇಶ್ ನೋಡಿ ಕಲ್ತ್ಕೋಬೇಕು. ನೋಡು, ಅವ್ನು ತಗೊಂಡಿದ್ದೆ ಒಂದು 30 40 ತಗೊಂಡಿದ್ದಾನೆ ನೋಡು, ಫ್ಲಾಟ್ ಆವಾಗಲೇ. ಕೊಟ್ರಿ ಎದ್ದೇಳಲ್ಲ, ತಗೊಂಡಿದ್ದೆ 30, ಅಷ್ಟಕ್ಕೆ ಹಿಂಗೆ ಮಲ್ಕೊಂಬಿಟ್ಟಿದ್ಯಲ್ಲ ನೀನು. ಇನ್ನೂ ಒಂದು ಕ್ವಾರ್ಟ್ರು ತಗೋಬೇಕು ನೀನು. ಅಂಥದ್ರಲ್ಲಿ 30 40ಗೆ ಫುಲ್ ಆಗ್ಬಿಟ್ಟಲ್ಲಪ್ಪ ನೀನು. ರಾಜಣ್ಣ, ಇದು ಯಾವ ಬ್ರ್ಯಾಂಡು ಅಂತ ತಂದ್ಕೊಟ್ಟಣ. ಸ್ಟಾರ್ಟಿಂಗು ತಗೊಳ್ಳುವಾಗ ಚೆನ್ನಾಗೇ ಇತ್ತಪ್ಪ. ಒಂಚೂರು ತಗೊಂತ ಫ್ಲಾಟ್ ಆಗ್ಬಿಟ್ಟೆ ನಾನು. ಎದಳಕ್ಕಾಗ್ತಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಹೆಂಗೆ ಮಾಡೋದು ಇವಾಗ? ನನ್ನ ನೀವು ಮನೆಗೆ ಹೆಂಗೆ ಕರ್ಕೊಂಡು ಹೋಗ್ತೀರಾ? ಅಥವಾ ನಾನು ಇಲ್ಲೇ ಮಲಗಲಾ?
ಏಯ್ ಕೊಟ್ರಿ ಕುಡಿಬೇಕಾದ್ರೆ ಸ್ಟಾರ್ಟಿಂಗು ನಾನು ಅಂಥ ಬ್ರ್ಯಾಂಡ್ ಕುಡ್ದಿದ್ದೀನಿ, ಇಂಥ ಬ್ರ್ಯಾಂಡ್ ಕುಡ್ದಿದ್ದೀನಿ, ಇದು ಯಾವುದು ನನಗೆ ತಾಕಲ್ಲ. ಇದು ಯಾವುದು ನನಗೆ ತಾಕ, ಸ್ವಲ್ಪ ಸ್ಟ್ರಾಂಗ್ ಆಗಿರೋದಕ್ಕೆ ತಂದು ಕೊಡ್ರಿ ಅಂತ ಹೇಳ್ಬಿಟ್ಟಲ್ಲೋ ನೀನು. ಈಗ ನೋಡ್ರಿ ಒಂದು ಕ್ವಾರ್ಟರ್ ಅದ, ಕಾಲು ಭಾಗನ ಮುಗಿಸಿಲ್ಲ, ಆದ್ರೆ ನೋಡಿ ಹಿಂಗೆ ಉಳ್ಕೊಂಡಿದೆ ಅತ್ಲಾಗೆ. ಇನ್ನು ಎಂಥ ಕೆಪಾಸಿಟಿನಲ್ಲ ನಿಂದು. ಇದೇ ಹಿಂಗಾಗ್ಬಿಡ್ತಿಂತು ಬಾಡಿ. ಏನಕ್ಕೂ ಬರಲ್ಲಪ್ಪ ನಿಂದು. ಸುಮ್ಮನೆ ಜಂಬ ಕೊಚ್ಕೊಂಡಲ್ಲ ನೀನು. ಹಂಗೆ ಕುಡಿತೀನಿ ಹಿಂಗೆ ಕುಡಿತೀನಿ ಅಂತ ಹೇಳ್ಬಿಟ್ಟು ಹೊಸ ವರ್ಷಕ್ಕೆ ಇಲ್ಲಿ ನೋಡ್ರಿ ಹಿಂಗೆ ಮಾಡ್ಕೊಂಡಿದ್ಯಪ್ಪ ಅತ್ಲಾಗೆ. ಕರಿಯಪ್ಪಣ್ಣ ಕರಿಯಪ್ಪಣ್ಣ, ನಾನು ಕುಡಿಯೋಕ್ಕಿಂತ ಮುಂಚೆ ಹಂಗೆ ಇದ್ದೆ. ಇದು ಯಾವುದಪ್ಪ ಇದು? ಸ್ವದೇಶದ್ದೇ ನಮಗೆ ಎಷ್ಟೊತ್ತಿದ್ರು ಒಳ್ಳೇದು. ಈಗ ಯಾವುದೋ ವಿದೇಶದ್ದು ಅಂತ ಇವಣ್ಣ ದುಬೈ ರಾಜನ ತಂದು ಕೊಟ್ಬಿಡ್ದೆ ಅತ್ಲಾಗೆ. ಅಯ್ಯೋ ನಾನು ನೋಡೋಣ ಅಂತೇಳಿ ಒಂದು ಕೈ ಹಾಕಿದೆ. ಅಯ್ಯಯ್ಯಪ್ಪ, ಇಲ್ಲಿ ನೋಡಿದಿ ಕೈ ಹಾಕಿದ್ಕೆ ದೇಹನೇ ಮಕಡೆ ಮಲ್ಕೊಂಬಿಡ್ದು ಅತ್ಲಾಗೆ. ಮಿಸ್ಕಡಕ್ಕಾಗ್ತಿಲ್ಲ ನನಗೆ. ಬರೀ ಬಾಯಿ ಮಾತಾಡ್ದೈತೆ, ಇನ್ನು ಯಾವ ಭಾಗನೂ ಆಡ್ತಿಲ್ಲ. ಏಯ್ ಕರಿಯ, ಸುಮ್ಮನಿರೋ ಅತ್ಲಾಗೆ, ಇನ್ನು ಸ್ವಲ್ಪ ಸುಮ್ಮನಿರೋ. ಇಳಿದ ಮೇಲೆ ಎಲ್ಲ ಪಾರ್ಟ್ಸ್ಗಳು ಜೀವ ಬಂದಂಗೆ ಆಗುತ್ತೆ. ಈಗ ಹೊಸ ಬ್ರ್ಯಾಂಡ್ ಅಲ್ವಾ ಇದು, ಎಲ್ಲ ಕಡೆ ಹೋಗ್ಬಿಟ್ಟು ಹಿಡ್ಕೊಂಬಿಟ್ಟೈತೆ ಬಾಡಿನ. ಸ್ಟಾರ್ಟಿಂಗ್ ಅಲ್ವಾ ಇದು, ಸ್ವಲ್ಪ ವಾರ್ಮ್ ಅಪ್ ಆಗುತ್ತೆ. ಅದಾದಮೇಲೆ ಎಲ್ಲ ಸೊರೋಗುತ್ತೆ, ಅವನಿಗೂ ಚೈತನ್ಯ ಬರುತ್ತೆ. ಆಮೇಲೆ ಎದ್ದು ಕೂತ್ಕೊಳ್ತಾನೆ ಬಿಡು, ತಲೆ ಕೆಡ್ಸ್ಕೊಬೇಡ ನೀನು. ಕರಿಯಪ್ಪ, ಏನೋ ಆಗ್ಬಿಟ್ಟಿದೆ, ಏನೇನೋ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದಾಗುತ್ತೆ. ಹ್ಯಾಪಿ ನ್ಯೂ ಇಯರ್ 2026 ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಈ ಬ್ರ್ಯಾಂಡು ಸ್ಟಾರ್ಟಿಂಗು ತಗೊಳ್ಳುವಾಗ ನನಗೂ ಇದೇ ಥರ ಆಗಿತ್ತು. ಈಗ ನೋಡು, ಮಿಲ್ಟ್ರಿ ಮ್ಯಾನ್ ಇದ್ದಂಗಿಲ್ವ ನಾನು. ಎಲ್ಲ ಇದ್ರ ಪ್ರಭಾವ. ತಗೊಂಡ್ಮೇಲೆ ಸ್ವಲ್ಪ ತಿಂಗೆ ಆಡಿಸುತ್ತೆ. ಮನೆಗೆ ಹೋಗಿ ಒಂದು ನಾಟಿಗಳು ಮುದ್ದೆ ಊಟ ಮಾಡಿಬಿಟ್ರೆ ಬಾಡಿ ಕಲ್ಲು ಆದಂಗೆ ಆಗ್ಬಿಡುತ್ತೆ ಅತ್ಲಾಗೆ. ಏನು ಕಲ್ಲು ಏನು ಬಂಡೆನೋ. ನನಗೆ ನಿಸ್ಕಾಡಕ್ಕಾಗ್ತಿಲ್ಲ. ರಾಜಣ್ಣ, ನೀ ಎಂಥ ಬ್ರ್ಯಾಂಡ್ ಕೊಟ್ಬಿಟ್ಟೆ ಕಾರಣ. ಮುಂದಿನ ಸರಿಯಿಂದ ನನ್ನ ಬ್ರ್ಯಾಂಡ್ನ ನಾನೇ ತಂದು ನಿಮ್ಮ ಜೊತೆ ಎಂಜಾಯ್ ಮಾಡ್ತೀನಿ. ನೀನು ಯಾವ ಕಾರಣಕ್ಕೂ ಈ ದುಬೈ ಬ್ರ್ಯಾಂಡ್ನ ಯಾರಿಗೂ ಕೊಡಬೇಡ, ನನಗೂ ಕೊಡಬೇಡ. ಸಾಧ್ಯವಾದರೆ ನೀನೇ ಕೊಡ್ಕ. ಲೇ ಕೊಟ್ರಿ, ಇದೇನಲ್ಲ ಹಿಂಗಂತಿದ್ಯಾ? ನಮಗೇನು ಇದು ತಾತಾನೆ ಇಲ್ವಲ್ಲ. ನೀನು ನೋಡ್ರಿ ಹಿಂಗೆ ಕೂಡ್ಬಿಟ್ಟು ಹಿಂಗೆ ಫ್ಲಾಟ್ ಆಗಿದೆಯಾ ಅತ್ಲಾಗೆ. ಏನಪ್ಪ ಇದು, ನನಗಂತೂ ಅರ್ಥನೇ ಆಗ್ತಿಲ್ಲ. ರಾಜಣ್ಣ, ದುಬೈ ರಾಜಣ್ಣ, ಇದ್ರಾಗೇನ ಬೆರ್ಸಿಕಿರ್ಸಿ ಏನಾರು ಕೊಟ್ಟೆ ನನ್ನ ಅತ್ಲಾಗೆ. ಪಾರ್ಟ್ಸ್ಗಳು ಬೇರೆ ಆಡ್ತಿಲ್ಲ ಅಂತ ಅದು ಬೇರೆ ಭಯ ಪಡ್ತಾನೆ. ಅಯ್ಯೋ ಕರಿಯಪ್ಪಣ್ಣ, ನೀವು ಸುಮ್ಮನಿರಿ. ನೀವು ಭಾಳ ದೊಡ್ಡ ಹುಡುಗರಲ್ವಾ, ಹಂಗಾಗಿ ನಿಮಗೆ ಇದು ತಾಗ್ತಾ ಇಲ್ಲ. ಈ ಕೊಟ್ರಿ ಅವಾಗವಾಗ ಹಬ್ಬ ದಿನಕ್ಕೆ ಮಾತ್ರ ತಗೊಳ್ತಾನಲ್ವಾ, ಹಂಗಾಗಿ ಇದು ಚೆನ್ನಾಗೆ ತಾಕ್ಬಿಟ್ಟೈತೆ ಅವನಿಗೆ. ಸ್ವಲ್ಪ ತಗೊಳ್ಳೋದಕ್ಕೆ ಜಾಸ್ತಿ ತಾಕ್ಬಿಟ್ಟೈತೆ. ಏನೊಂದು ಅರ್ಧ ಗಂಟೆಗೆಲ್ಲ ಅವನು ಎದ್ದು ಕೂತ್ಕೊಂಡು ನಮ್ಮ ಜೊತೆಗೆ ಚೆನ್ನಾಗೆ ಮಾತಾಡ್ತಾನೆ, ಚೆನ್ನಾಗೆ ಓಡಾಡ್ತಾನೆ. ಇನ್ನೊಂದು ಅರ್ಧ ಗಂಟೆ ಸುಮ್ಮನಿರ್ರಿ. ಹುಡುಗರು ಮಕ್ಕಳ ಅತ್ಲಾಗೆ ಬರೋ ಹೊತ್ತಾಯ್ತು. ಇನ್ನು ಅವರು ಬರೋಕ್ಕಿಂತ ಮುಂಚೆ ನಾವೆಲ್ಲ ಮನೆ ಸೇರ್ಕೋಬೇಕು. ಇನ್ನು ಆ ಈಶ್ವರಣ್ಣ ಬೇರೆ ನಮ್ಮ ಜೊತೆ ಸೇರಿದ, ತಿಮ್ಮೇಗೌಡರು, ಪಟೇಲ್ರು, ನಮ್ಮ ರಂಗಜ್ಜ, ಇವ್ರನ್ನ ಯಾರನ್ನೂ ಹೊಸ ವರ್ಷ ಆದಾಗಿಂದ ಹೊಸ ವರ್ಷಕ್ಕೆ ಮಾತೇ ಆಡಿಸಿಲ್ಲ ನಾನು. ಎಲ್ಲ ಹುಡಿಕೊಂಡು ಬರ್ತಾರೆ. ಹೊಸ ವರ್ಷಕ್ಕೆಲ್ಲೋ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ನಮ್ಮ ಹೀರೋನ ತಿಳ್ಕೊಂಬಿಡ್ತಾರೆ. ಆಮೇಲೆ ಎಲ್ಲ ಕಡೆ ಹುಡುಕಿ ಇಲ್ಲಿಗೆ ಹೋಗಿ ಬಂದ್ಬಿಡ್ತಾರೆ ಕಣಲ್ಲ ಅತ್ಲಾಗೆ. ನಮ್ಮನ್ನು ಬಿಟ್ಟು ನೀವು ಪಾರ್ಟಿ ಮಾಡಿದ್ದೀರ ಅಂತ ಹೇಳ್ಬಿಟ್ಟು ಒಂದು 100 ಮಾತಾಡ್ತಾರೆ. ಆಡಲೇ ಬಿಡ್ರಿ ಅತ್ಲಾಗೆ, ಆಡಲೇ ಬಿಡ್ರಿ. ಅವ್ರವ್ರ ಪಾರ್ಟಿ ಅವ್ರವ್ರು ಮಾಡ್ತಾರೆ. ಈಗ ತಿಮ್ಮೇಗೌಡರು, ಪಟೇಲ್ರು ಫ್ರೆಂಡ್ಸು, ಅವರಿಬ್ಬರು ಒಟ್ಟಿಗೆ ಹೋಗ್ತಾರೆ, ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಕೆಲಸ ಮಾಡ್ಕೊಂಡಿರ್ತಾರೆ, ಒಟ್ಟಿಗೆ ಪಾರ್ಟಿನೂ ಮಾಡ್ತಾರೆ. ನಮಗೆ ಮಾತ್ರ ಕರೆಯಲ್ಲ. ಅಂಥದ್ರಲ್ಲಿ ಅವರು ನಾವು ಪಾರ್ಟಿ ಮಾಡ್ಬೇಕಾರೆ ನಾವು ಯಾಕೆ ಅವ್ರನ್ನ ಕರೆಯೋಣ? ಅವ್ರ ಪಾಡಿಗೆ ಅವರಿರಲಿ, ನಮ್ಮ ಪಾಡಿ ನಾವಿರೋಣ. ಕೆಂಚಪ್ಪರೆ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ನೀವು ಸೀನಿಯರ್ ಸಿಟಿಸನ್ ಆ್ಯಂಡು ನಮಗೆ ಗೈಡ್ ಮಾಡಬೇಕು, ಅದು ಬಿಟ್ಟು ಎದುರ್ಸೋಕೋಗ್ಬಾರ್ದು, ಭಯ ಪಡಿಸ್ಬಾರ್ದು. ಅವರು ಈ ಹೊಸ ವರ್ಷ 2026 ಏನು ಎಂಜಾಯ್ ಮಾಡ್ದಂಗೆ ಹಂಗೆ ಕೂತಿರ್ತಾರೆ, ಭಜನೆ ಮಾಡ್ಕೊಂಡು ಅಂತ ಅಂದ್ಕೊಂಡಿದ್ದೀರ ನೀವು? ಅಯ್ಯಯ್ಯಪ್ಪ, ಬೇಕಾದೇ ಮಾಡಿಸ್ಕೊಂಡು ಬೇಕಾದನ್ನೇ ತರಿಸ್ಕೊಂಡು ಫುಲ್ ಎಂಜಾಯ್ ಮಾಡಿರ್ತಾರೆ. ನಮ್ಮನ್ನು ಮಾತ್ರ ಕರೆದಿರಲ್ಲ ಅಷ್ಟೇ. ಊರು ತುಂಬ ನಮ್ಮನ್ನು ಹುಡುಕಿಸ್ತಿರ್ತಾರೆ. ಬೇಕಾದ್ರೆ ನೀವು ಚಾಲೆಂಜ್ ಮಾಡ್ತೀನಿ ನಾನು. ಹೌದು ಕರಿಯಪ್ಪಣ್ಣ, ನೀವು ಸಿಟಿಸನ್ ಸೀನಿಯರ್ ಹ್ಯಾಂಡ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಅವರು ನಾವು ಚೆನ್ನಾಗಿರೋದನ್ನ ಇಷ್ಟಪಡಲ್ಲ, ಯಾವಾಗಲೂ ನೆಮ್ಮದಿಂದಲೇ ಇರಬೇಕು, ನಾವು ಹೇಳ್ದಂಗೆ ಕೇಳಬೇಕು, ಆ ರೀತಿ ಇರುತ್ತೆ ಅವ್ರ ಮೈಂಡ್ ಸೆಟ್ಟು. ನೀವು ಹೇಳ್ತಿರೋದು ಕರೆಕ್ಟು. ನಮ್ಮ ಪಾಡಿಗೆ ನಾವಿರೋಣ, ಅವ್ರ ಪಾಡಿಗೆ ಅವರಿರಲಿ.
ಕೇಳಿಸ್ಕೊಂಡ್ರಪ್ಪ, ಕೇಳಿಸ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಹಂಗೆಯ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ 2026ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರಿಗೂ ಒಳ್ಳೇದಾಗಲಿ.